ನೋಡಿ, ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಮೂವರ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ BY ವಿಜೇಂದ್ರ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ 3 ಎನ್ಕೌಂಟರ್ಗಳೇನಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಎಕ್ಸ್ ಮೂಲಕ ಪೋಸ್ಟ್ ಮಾಡಿದ್ದಾರೆ. ಎನ್ಕೌಂಟರ್ ಮಾನವ ಹಕ್ಕಿನ ಉಲ್ಲಂಘನೆ, ಅಕ್ಷಮ್ಯ ಕೃತ್ಯ ಇದು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಇದನ್ನ ಕೊಲೆ ಎಂದೇ ಪರಿಗಣಿಸಬೇಕು ಅಂತ ಹೇಳಿ ಅವರು ಎಕ್ಸ್ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಪಾರದರ್ಶಕ ತನಿಖೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅರಣ್ಯ ರಕ್ಷಣೆಯೋ ವ್ಯಕ್ತಿಗತ ದ್ವೇಷವೋ ಎಂಬ ಸತ್ಯ ಹೊರಬರಲಿದೆ. ಮೃತರ ಕುಟುಂಬಗಳು ಕಡಬಡವರವರು, ಕಡಬಡತನದಲ್ಲಿದ್ದಾರವರು. ಸರ್ಕಾರ ಕೂಡಲೇ ಹೆಚ್ಚಿನ ಆರ್ಥಿಕ ಪರಿಹಾರ ನೀಡಬೇಕು. ಮೃತರ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ. ವೀಕ್ಷಕರ, ಬಿಜೆಪಿ ರಾಜ್ಯಾಧ್ಯಕ್ಷರು ಇದರ ಕುರಿತಂತೆ ಪೋಸ್ಟ್ ಅನ್ನ ಮಾಡಿದ್ದಾರೆ. ಮೃತರು ಕಡಬಡವರವರು, ಕಡಬಡತನದಲ್ಲಿದ್ದಾರೆ. ಅವರಿಗೆ ಆರ್ಥಿಕ ವ್ಯವಸ್ಥೆಯನ್ನ ಸರ್ಕಾರ ವಹಿಸಬೇಕು. ನೀವು ಅರಣ್ಯನ್ನ ರಕ್ಷಣೆ ಮಾಡ್ತಾ ಇದ್ದೀರೋ ಅಥವಾ ವ್ಯಕ್ತಿಗಳನ್ನ ಕೊಲೆ ಮಾಡ್ತಾ ಇದ್ದೀರೋ, ಇದನ್ನ ಕೊಲೆ ಅಂತಲೇ ಹೇಳಬೇಕು ಅಂತೇಳಿ ಕೆಲವರು ಆಗ್ರಹಿಸ್ತಾ ಇದ್ದಾರೆ. ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ ನೀವು, ಬಿಜೆಪಿ ರಾಜ್ಯಾಧ್ಯಕ್ಷರ ಪೋಸ್ಟ್. ಚಾಮರಾಜನಗರದ 3 ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ BY ವಿಜೇಂದ್ರ ಅವರು ಆಗ್ರಹಿಸ್ತಾ ಇದ್ದಾರೆ. ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದು ಅಕ್ಷಮ್ಯ ಅಪರಾಧ, ಕ್ಷಮಿಸಲೇ ಆಗಲ್ಲ. ಇದನ್ನ ಕೊಲೆ ಎಂದೇ ಪರಿಗಣಿಸಬೇಕು. ಪಾರದರ್ಶಕ ತನಿಖೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಒತ್ತಾಯ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಜವಾಗಲೂ ಕೂಡ ಇದು ಇಡೀ ರಾಜ್ಯವೇ ತಿರುಗು ನೋಡುವ ಸುದ್ದಿಯೇ ಹೌದು, ಪ್ರಕರಣವೇ ಹೌದು. ಯಾರ್ಯಾರನ್ನೋ ಎನ್ಕೌಂಟರ್ ಮಾಡಿದ್ರೆ ನಮಗೆ ಪ್ರಶ್ನೆ ಇಲ್ಲ ರೀ. ಅಲ್ಲಿ ಸತ್ತಿರೋದು ರೈತರು. ಸುಳ್ಳನ್ನ ಹೇಳಬಾರ್ದು. ನಿಮ್ಮ ಮಧ್ಯೆ ಅಥವಾ ಅವರ ಮಧ್ಯೆ ಏನೋ ವೈಮನಸ್ಸಿದೆ ಅಂತ ಹೇಳಿ ಹೋಗಿ ಎನ್ಕೌಂಟರ್ ಮಾಡಿದ್ದೀರಿ ಅಂತ ಹೇಳಿ ನಮಗೆ ಮಾಹಿತಿಗಳಿದ್ದಾವೆ. ಸ್ಥಳೀಯರು ಹೇಳೋದು, ಅದನ್ನ ಸ್ಥಳೀಯರು ಹೇಳೋದು ಸುಳ್ಳಂತ ನಂಬಕ್ಕಾಗತ್ತಾ? ಅವ್ರು ಕಣ್ಣಾರೆ ಕಂಡಿರ್ತಾರೆ. ಯಾರು ಹೇಗೆ, ಯಾವ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ, ಯಾರಿಂದ ಯಾರಿಗೆ ಹಪ್ತಾ ಬರುತ್ತೆ, ಯಾರಿಂದ ಯಾರು ದುಡ್ಡನ್ನು ತೆಗೆದುಕೊಳ್ತಾರೆ, ಎಲ್ಲವೂ ಕೂಡ ಅಲ್ಲಿನ ಸ್ಥಳೀಯರು ಗಮನದಲ್ಲಿರುತ್ತೆ. ಆದರೂ ಸುಮ್ಮನೆ ಇರ್ತಾರೆ, ನಮಗೆ ಯಾಕೆ ಬೇಕು ಅಂತ ಹೇಳಿ. ಅದನ್ನ ಮೀರಿಯೂ ಕೂಡ ಅಧಿಕಾರಿಗಳು ಇಂಥ ಕೃತ್ಯದಲ್ಲಿ ಕೈ ಹಾಕಿದಾಗ ಅವರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈಗ ಆಗ್ತಾ ಇರೋದು ಕೂಡ ಅದೇ. ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿನ ಫಾರೆಸ್ಟ್ ಕಚೇರಿಗಳ ಮೇಲೆ ಮುತ್ತಿಗೆಯನ್ನು ಹಾಕ್ತಾ ಇದ್ದ. ಈ ಆಂಟೋನಿ ಸ್ವಾಮಿ ಪತ್ನಿ ಪಾಪ ಅಳ್ತಾ ಇದ್ರು. ನಮ್ಮ ಯಜಮಾನರನ್ನ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ಕರ್ಕೊಂಡು ಹೋಗಿ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಅವ್ರ ಪತ್ನಿ ಸುಳ್ಳು ಹೇಳ್ತಾರೇನ್ರಿ? ಹಾಗಾದ್ರೆ ಭಾರಿ ಗೊಂದಲಮಯ ಆಗೋಗಿದೆ ಇದು.